ಆತ್ಮೀಯರೇ, ನಾವು ಶಿವಮೊಗ್ಗ ಧರ್ಮಕ್ಷೇತ್ರದ ಯುವ ನಿಯೋಗದ ವತಿಯಿಂದ YCS/YSM ಹಳ್ಳಿ ಜೀವನ ಶಿಬಿರವನ್ನು ಸಂತ ಫ್ರಾನ್ಸಿಸ್ ಸವೇರಿಯವರ ದೇವಾಲಯ ಕಬ್ಳೆಯಲ್ಲಿ ನಡೆಸ್ತಾ ಇದ್ದೀವಿ. 25ನೇ ತಾರೀಕು 12 ಗಂಟೆಯಿಂದ ಆರಂಭವಾದ ಈ ಶಿಬಿರ 27 ತಾರೀಕು 12 ಗಂಟೆ ತನಕ ಇರುತ್ತೆ. 25ನೇ ತಾರೀಕು 26 ನಿನ್ನೆಯ ದಿನ, ಇವತ್ತು 27ನೇ ತಾರೀಕು, ನಾಳೆ 28, ನಾಳೆಯ 12 ಗಂಟೆಗೆ ಅಂತ್ಯವಾಗುತ್ತೆ. ಇವತ್ತು 2 ನಿನ್ನೆಯ ದಿನ ನಾವು ದರಗು ಅಂದರೆ ಒಣ ಎಲೆಗಳನ್ನು ಸೇರಿಸುವ ಕೆಲಸವನ್ನು ಮಾಡಿ ಅದರ ಹಳ್ಳಿ ಜೀವನದ ಅನುಭವವನ್ನು ಪಡೆದ್ವಿ. ಆಮೇಲೆ ಮೌಲ್ಯಮಾಪನ YCS ಕಾರ್ಯವಿಧಾನದ ಪ್ರಕಾರ ನಾವು ಮೌಲ್ಯಮಾಪನ ಮಾಡಿದ್ವಿ. ಇವತ್ತು 2 ಟೀಮ್ಗಳಾಗಿ, ಒಂದು ಟೀಮು ಕೊಟ್ಟಿಗೆಯಲ್ಲಿರುವ ಆ ಒಂದು ಸೆಗಣಿ ಅಥವಾ ಗೊಬ್ಬರವನ್ನು ತೆಗೆಯುವಂಥ ಕಾರ್ಯ ಮಾಡ್ತಾರೆ. ಇನ್ನೊಂದು ಟೀಮ್ ನಾವು ಇಲ್ಲಿ ಕಬ್ಳೆಯ ಹಳೆ ಚರ್ಚ್ ಪಕ್ಕದಲ್ಲಿರುವ ಸ್ಥಳದಲ್ಲಿರುವ ಎಲ್ಲ ಸೆಗಣಿ ಎತ್ತುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದನ್ನು ಒಂದು ಗುಂಡಿಯಲ್ಲಿ ಹಾಕಿ ಹೇಗೆ ಗೊಬ್ಬರ ಮಾಡಿ ಅದನ್ನು ಈ ಅಡಿಕೆಗೆ ಅಥವಾ ತೆಂಗಿಗೆ ನಾವು ಹಾಕಬಹುದು ಎಂಬುದಾಗಿ ಅದರ ಒಂದು ಅನುಭವ ನಮ್ಮ ಯುವ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಎಲ್ಲ ಯುವ ವಿದ್ಯಾರ್ಥಿಗಳು ಹೆಚ್ಚಾಗಿ ಅವರು ಶಾಲೆಯಲ್ಲಿ ಅಥವಾ ಪಟ್ಟಣದಲ್ಲಿರುವವರು, ಆದರೆ ಇವರಿಗೆಲ್ಲ ಇದು ಹೊಸ ಅನುಭವ. ಈ ದಿನ ನಾನು ಇವರೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿರುವಾಗ ವಿಶೇಷವಾಗಿ ಸುಮಾರು 30-35 ಯುವ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗವನ್ನು ಪಡಿಸಿದ್ದಾರೆ. ಶಿವಮೊಗ್ಗ ಡಯಾಸಿಸ್ನ ಪರವಾಗಿ ನನ್ನ ಯುವ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಎಲ್ಲ ವೀಕ್ಷಕರಿಗೆ ಹೇಳುವುದು ಇಷ್ಟೇ, ನೀವು ಕೂಡ ನಿಮ್ಮ ಧರ್ಮಕ್ಷೇತ್ರದಲ್ಲಿ ನಿಮ್ಮ ಧರ್ಮ ಕೇಂದ್ರದಲ್ಲಿ ವೈಶ್ಯ ಸಂಚಲನವನ್ನು ಕಟ್ಟಿ ಜಡ್ಜ್ ಆ್ಯಕ್ಟ್ ಅಥವಾ ವೀಕ್ಷಿಸು ವಿಮರ್ಶಿಸು ಕಾರ್ಯಶೀಲನಾಗೂ ಮೌಲ್ಯಮಾಪನ ಮಾಡುತ್ತಾ ಕೇವಲ ಓದು ಮಾತ್ರವಲ್ಲ, ಅವರಿಗೆ ಲೈಫ್ ಎಕ್ಸ್ಪೀರಿಯನ್ಸನ್ನು ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಬೇಕಾಗಿ ಕೇಳಿಕೊಳ್ತೀನಿ. ಕ್ಯಾಮರಾಮ್ಯಾನ್ ಸ್ಟೀವನ್ ಲೋಬೋ ಜೊತೆ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಡಯಾಸಿಸ್. YCS/YSM clap goes. YCS/YSM, we are one. Yes.